ನಮಸ್ತೆ. ಇವತ್ತು ಬಂದು ನವರಾತ್ರಿದು 4th ಡೇ, ಎಲ್ಲೋ ಡೇ. ಇಂಪಾರ್ಟೆಂಟ್ ಏನಪ್ಪ ಹೇಳಬೇಕಂತ ಅಂದರೆ ಇವತ್ತು ಪ್ರೋಟೀನ್ ಬಗ್ಗೆ. ಯಾಕಂದರೆ ಫೆಸ್ಟಿವ್ ಸೀಸನ್ ಬಂತು, ತುಂಬ ಮನೆಯಲ್ಲಿ ಸ್ವೀಟ್ ಐಟಮ್ಸ್ ಮಾಡ್ತಾರೆ, ಸ್ಪೈಸಿ ಐಟಮ್ಸ್ ಮಾಡ್ತಾರೆ, ಎಲ್ಲ ಆಯಿಲಲ್ಲಿ ಫ್ರೈ ಮಾಡಿರೋದು ಮಾಡ್ತಾರೆ, ಅಥವಾ ತುಂಬ ಶುಗರ್ ಹಾಕಿ ಮಾಡೋದು ಮಾಡ್ತಾರೆ. ಯಾಕಂದರೆ ಫೆಸ್ಟಿವಲ್ಗೆ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಅದು ನಮ್ಮ ಪದ್ಧತಿ ಅಂತ, ಕರೆಕ್ಟ್ ಅಲ್ವಾ? ಬಟ್ ಮೇಜರ್ ಆಗಿ ಏನು ಮಿಸ್ ಮಾಡ್ತಾರೆ ಅಂದರೆ ಪ್ರೋಟೀನ್ ಇಂಟೇಕ್ನ ಮಿಸ್ ಮಾಡಿಬಿಡ್ತಾರೆ. ಈ ಪ್ರೋಟೀನ್ ಇಂಟೇಕ್ನ ಮಿಸ್ ಮಾಡೋದ್ರಿಂದ 9 ದಿನದ ನವರಾತ್ರಿ, ಕರೆಕ್ಟ್, ಈ ವರ್ಷ ಬಂದು 11 ಡೇಸ್ ಬಂದಿದೆ. ಆ 11 ಡೇಸಲ್ಲೂ ಜಸ್ಟ್ ಇದನ್ನೇ ಕೊಡೋದ್ರಿಂದ ಬಾಡಿಯಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಅಕ್ಯುಮಿಲೇಟ್ ಆಗಿಬಿಡುತ್ತೆ. ಸೊ ಪ್ರೋಟೀನ್ ಯಾವಾಗ ಕೊಡ್ತಾರೋ ಮಸಲ್ ಚೆನ್ನಾಗಿರುತ್ತೆ, ಮೆಟಬಾಲಿಸಮ್ ಚೆನ್ನಾಗಿರುತ್ತೆ. ಆದ್ರಿಂದ ಈ ನವರಾತ್ರಿಯಲ್ಲಿ ಮ್ಯಾಕ್ಸಿಮಮ್ 1 kgಗೆ 1 ಗ್ರಾಮ್ ಅಷ್ಟು ಪ್ರೋಟೀನ್ ಕೊಡುವಂಗೆ ನೋಡ್ಕೊಳ್ಳಿ. ನಿಮ್ಮ ತೂಕಕ್ಕೆ 50 kg ಇದ್ರೆ 50 ಗ್ರಾಮ್ ಆಫ್ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಕೊಡಬೇಕು. ಅದು ಯಾವ ಥರ ಕೊಡಬೇಕು ಅದನ್ನು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ನಾನು ಹೇಳ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು.